ಇದಿರೋದು RCB, ಗಿಫ್ಟ್ ಬರ್ತಿರೋದು ನನಗೆ. ಇಯರಿಂಗ್ಸ್ ಕಲೆಕ್ಷನ್ ಇಷ್ಟಿದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ನಾರ್ಮಲ್ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ವೀಕೆಂಡ್ ಇವತ್ತು ಸಂಡೇ. ಸೊ ಸಂಡೇ ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಒಂದು ಸ್ವಲ್ಪ ಡೇ ನಿಧಾನಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮಾರ್ನಿಂಗಿಂದ ವಿಡಿಯೋ ಮಾಡಿಲ್ಲ ನಾನು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಆಫ್ಟರ್ನೂನು ಸ್ವಲ್ಪ ಲಂಚ್ ಪ್ರಿಪೇರ್ ಆಗಿದೆ. ಇನ್ನೊಂದು ಸ್ವಲ್ಪ ಲಂಚ್ ಕೂಡ ಪ್ರಿಪೇರ್ ಮಾಡಬೇಕು. ಸೊ ಲಂಚ್ ಆದಮೇಲೆ ಸ್ವಲ್ಪ ಔಟ್ಸೈಡ್ ಹೋಗೋ ಪ್ಲಾನ್ ಕೂಡ ಇದೆ. ಇವತ್ತು ಸ್ವಲ್ಪ ಟೆಂಪಲ್ಗೆ ಹೋಗಬೇಕು. ಆ್ಯಂಡ್ ಲಾಸ್ಟ್ 1 ವೀಕಿಂದ ಪೆಂಡಿಂಗ್ ಇಟ್ಕೊಂಡಿದ್ದೆ ಒಂದು ಕೆಲಸನ. ಸೊ ಅದನ್ನ ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಲಾಸ್ಟ್ ಟ್ಯೂಸ್ಡೇ ಎಲ್ಲರಿಗೂ ಗೊತ್ತಿರೋಂಗೆ IPL ಅಲ್ಲಿ RCB ಮ್ಯಾಚ್ ವಿನ್ ಆಯಿತು. ಸೊ ಟ್ರೋಫಿ ಕೂಡ ಬಂತು. ಬಟ್ ಅವತ್ತು ನಾವೇನೋ ಅಂದ್ಕೊಂಡಿದ್ವಿ, ಸೊ ಟ್ರೋಫಿ ಬಂದರೆ ನನಗೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಅಂತ ಸಿದ್ದು ಹೇಳಿದರು. ಬಟ್ ನೆಕ್ಸ್ಟ್ ಡೇನೇ ಹೋಗೋಣ ಅಂದ್ಕೊಂಡ್ವಿ. ಬಟ್ ನೆಕ್ಸ್ಟ್ ಡೇ ಸ್ವಲ್ಪ ಅಲ್ಲಿ ಜನಗಳು 11 ಜನಗಳೆಲ್ಲ ಕಾಲು ತುಳಿತದಲ್ಲಿ ತೀರೋದ್ರು ಅಂತೆಲ್ಲ ನ್ಯೂಸ್ ಆಯ್ತಲ್ಲ, ಸ್ವಲ್ಪ ಬೇಜಾರು ಕೂಡ ಆಯಿತು. ಬಟ್ ಅದೊಂಥರ ಆಗಬಾರ್ದಾಗಿತ್ತು, ಆಗೋಗಿರೋ ವಿಚಾರ. ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಟ್ಟು ಏನು ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಆಗಿಬಿಟ್ವಿ. ಯಾಕೋ ನಮಗೂ ಒಂಥರ ಅನಿಸ್ಬಿಡ್ತು. ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ. ಸಡನ್ನಾಗಿ ಆಮೇಲೆ ಜನ ಜಾಸ್ತಿ ಆಗ್ತಾರಂತ ಗೊತ್ತಿರೋದಕ್ಕೆ ಸಿದ್ದು ಬೇಡ ಕಡೆಗೆ ಯಾಕೆ ಸುಮ್ಮನೆ ಡೇಂಜರು, ಮನೇಲೆ ಕುತ್ಕೊಂಡು TVಲೇ ನೋಡೋಣ ಅಂತ ಅಂದರು. ಹಾಗಾಗಿ ನಾವು ಹೋಗಿಲ್ಲ. ಆಮೇಲೆ ಅಂದ್ಕೊಂಡ್ವಿ ನಾವು ತೊಗೊಂಡಿರೋ ಡಿಸಿಷನ್ ಎಷ್ಟು ಕರೆಕ್ಟಾಗಿತ್ತು ಅಂತ. ಸೊ ಅದಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ನನಗೇನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದು ಬಜೆಟ್ ಕೂಡ ಹೇಳಿದ್ದಾರೆ 2000 ಅಂತ. 2000 ರುಪೀಸಲ್ಲಿ ನಿನಗೇನು ಬರುತ್ತೋ ಅದನ್ನೇ ತೊಗೊಳ್ಬೇಕು, ನಾನು ಅಷ್ಟರೊಳಗಡೆ ಏನಾದರೂ ಕೊಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಹೇಗೆ ಹೋಗುತ್ತೋ ಡೈಲಿ ಬ್ಲಾಗ್ ಹಾಕಿ ಕರ್ಕೊಂಡು ಹೋಗ್ತೀನಿ. ಸೊ ಆಲ್ರೆಡಿ ಟೈಮ್ 1 o'clock ಆಗಿಬಿಟ್ಟಿತ್ತು. ಸೊ ಇನ್ನೇನು ಮತ್ತೆ 1:30, 2 o'clock ಊಟ ಮಾಡಬೇಕು ಅಂದರೆ ನಾನು ಸ್ವಲ್ಪ ಇವಾಗಲೇ ರೊಟ್ಟಿ ಮತ್ತು ಪಲ್ಯ ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಂಡ್ ರೊಟ್ಟಿ ನಾನು ಈ ನಡುವೆ ಮದುವೆ ಆದಮೇಲೆ ನಾನು ರೊಟ್ಟಿ ಮಾಡೋದು ಕಲ್ತಿರೋದು. ಅದಕ್ಕಿಂತ ಮುಂಚೆ ನನಗೆ ನಿಜವಾಗ್ಲೂ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆ್ಯಂಡ್ ನಾನು ಜೋಳದ ರೊಟ್ಟಿ ಕೂಡ ತಿಂದೂ ಇರಲಿಲ್ಲ. ಯಾವಾಗ ನಾನು ಸಿದ್ದುನ ಮದುವೆ ಆದ್ನು, ಸೊ ಮಲೆನಾಡಿಂದ ಉತ್ತರ ಕರ್ನಾಟಕದ ಕಡೆ ನಮ್ಮದು ಶಿಫ್ಟ್ ಆಯಿತು, ಆವಾಗಲೇ ನಾನು ರೊಟ್ಟಿ ಮಾಡೋದು ಕಲ್ತಿರೋದು. ಸಂಭವ್ ಮಾಡ್ತಾ ಇದ್ದೀನಿ, ತುಂಬ ಇನ್ನೂ ಪರ್ಫೆಕ್ಟ್ ಅಂತ ಏನೂ ಇಲ್ಲ, ಬಟ್ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಪಕ್ಕದಲ್ಲೇ ನಾನು ಪಲ್ಯ ಕೂಡ ಮಾಡ್ತಾ ಇದ್ದೆ. ಸೊ ಪಲ್ಯ ಮತ್ತು ರೊಟ್ಟಿ ಎರಡೂ ಆಗಿಬಿಟ್ರೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ನಾನು ಇಷ್ಟೆಲ್ಲ ಮಾಡಬೇಕಾದ್ರೇ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಈವ್ನಿಂಗ್ ಬೇರೆ ನಾವು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಇಬ್ಬರು ಮಾತಾಡ್ಕೊತ ಹಾಗೆ ಊಟನೇ ಮಾಡಿಬಿಡೋಣ, ನೋಡೋಣ ಆ ಟೈಮಲ್ಲಿ ಹೇಗಿರುತ್ತೋ ಆ ರೀತಿ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ರೊಟ್ಟಿ ಪಲ್ಯ ಎಲ್ಲ ರೆಡಿ ಆಯಿತು. ಆ್ಯಂಡ್ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇತ್ತು. ಸೊ ಸೊಪ್ಪು ಕೂಡ ಜೊತೆಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ ಎಲ್ಲ ನಾರ್ಮಲಾಗಿ ಹೇಗೆ ಪರ್ಫೆಕ್ಟ್ ಉತ್ತರ ಕರ್ನಾಟಕ ಊಟ ಇರುತ್ತೋ ಸೊ ಅದೇ ರೀತಿಯೇ ಊಟ ರೆಡಿ ಆಗೋಯ್ತು. ಆ್ಯಂಡ್ ಹಾಗೆ ಇಬ್ಬರು ಊಟ ಮಾಡ್ತಾ ವೀಕೆಂಡ್ಸ್ ಅಲ್ವಾ, ಸ್ವಲ್ಪ ಯಾವುದಾದ್ರೂ ಮೂವಿ ಸೀರೀಸ್ ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಬ್ಬರು ಮೂವಿ ಮತ್ತು ಸೀರೀಸ್ ಯಾವ್ದಾದ್ರು ಒಂದೊಂದು ಪ್ಲೇ ಮಾಡಿಕೊಂಡು ನೋಡ್ತಾ ಊಟ ಕಂಪ್ಲೀಟ್ ಮಾಡಿಬಿಟ್ವಿ. ಆ್ಯಂಡ್ ಇವಾಗ ಸಮ್ಮರ್ ಹಾಲಿಡೇಸ್ ಕಂಪ್ಲೀಟ್ ಆಗಿಬಿಟ್ಟು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲ. ಸೊ ನಮ್ಮ ಓನರ್ ಮಗಳು ಆದ್ಯ ರಿಟರ್ನ್ ಬಂದುಬಿಟ್ಟಿದ್ದಾಳೆ ಮನೆಗೆ. ಸೊ ಇವಾಗ ಅವಳಿಗೆ 1-2 ಮಂತ್ಸಿಂದ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಆಟ ಆಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮಗೂ ಒಂಥರ ಟೈಮ್ ಪಾಸು ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ ಇವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ನಮಗೂ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಅವಳು ಬಂದುಬಿಟ್ಟಿದ್ಲಲ್ಲ, ಸೊ ಅವಳ ಜೊತೆಗೆ ಸಿದ್ದು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ರು. ಆ್ಯಂಡ್ ಅವಳು ಈ ಸಮ್ಮರ್ ಹಾಲಿಡೇಸಲ್ಲಿ ವೀಲ್ ಕಾರ್ಟಿಂಗ್ ಬೇರೆ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ವೀಲ್ ಕಾರ್ಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಬೇರೆ ಮಾಡ್ತಾಯಿದ್ಲು. ಬಟ್ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ, ಚೆನ್ನಾಗಿ ಮಾಡ್ತಾಯಿದ್ಲು. ಸೊ ನಾನು ಫಸ್ಟ್ ಆಂಟಿಗೆ ತೋರಿಸ್ತೀನಿ ಅಂತ ಹೇಳಿ ಅದನ್ನೇ ಸ್ಟಾರ್ಟ್ ಮಾಡಿದ್ಲು. ಅವಳ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಬೇಕಾದ್ರೆ ಇದು ನನಗೇನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತಿದೆ, ಏನಾದರೂ ಸ್ವೀಟ್ ಮಾಡು, ಇಲ್ಲಾಂದರೆ ಪಾಯಸ ಏನಾದರೂ ಮಾಡು ಅಂತ ಹೇಳಿದ್ರು. ಸೊ ನಾನು ರೀಸೆಂಟಾಗಿ ಒಂದ್ಸತಿ ಆಲ್ರೆಡಿ ಪಾಯಸ ಮಾಡಿದ್ದೆ, ಮತ್ತೆ ಯಾಕೆ ಅದೇ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಟ್ಯಾಟೊ ಇತ್ತು. ಸೊ ಅದಕ್ಕೆ ಇವತ್ತು ಸ್ವೀಟ್ ಪೊಟ್ಯಾಟೊಯಿಂದ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡು ಜಾಮೂನ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ತುಂಬ ಈಸಿನೂ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ಇವತ್ತು ಎಲ್ಲ ಸ್ವೀಟ್ ಪೊಟ್ಯಾಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸ್ಟೀಮಲ್ಲಿ ಒಂದು 15 ಮಿನಿಟ್ಸು ಬೇಯಕ್ಕೆ ಇಟ್ಟಿದ್ದೆ. ಸೊ ಅದೆಲ್ಲ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದೇನು ಒಂದೇಳೆ ಪಾಕ ಬರಬೇಕು ಅಂತ
ಅಂತೇನಿಲ್ಲ, ಸ್ವಲ್ಪ ಚೆನ್ನಾಗಿ ತಿಕ್ಕಾಗಿ ಬಂದರೆ ಸಾಕು. ಸೊ ಬೇಯಿಸಿರೋ ಎಲ್ಲ ಸ್ವೀಟ್ ಪೊಟ್ಯಾಟೋದ ಸಿಪ್ಪೆನೆಲ್ಲ ಪೀಲ್ ಮಾಡಿಕೊಂಡು ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು. ನೀವು ಇದನ್ನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಯಾವುದು ಚಿಕ್ಕ ಚಿಕ್ಕ ಗಂಟುಗಳು ಯಾವುದು ಇರಬಾರ್ದು. ನಿಮಗೆ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ ಯೂಸ್ ಮಾಡಿಬಿಟ್ಟು ಮಾಡ್ಬೋದು, ಅಥವಾ ಕೈಯಿಂದನೇ ನೀವೆಲ್ಲದನ್ನು ನೀಟಾಗಿ ಯಾವುದು ಲಮ್ಸ್ ಇಲ್ಲದೆ ಇರೋ ಥರ ಚಿಕ್ಕ ಚಿಕ್ಕ ಉಂಡೆಗಳಿಲ್ಲದೆ ಇರೋ ಥರ ಪೂರ್ತಿಯಾಗಿ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಉಂಡೆ ಕಟ್ಟಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಅಳತೆಗೋಸ್ಕರ ಸ್ಮ್ಯಾಶ್ ಮಾಡಿರೋ ಎಲ್ಲದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಮೀನ್ ವೈಲ್ ಇಲ್ಲಿ ಸಕ್ಕರೆ ಕೂಡ ತುಂಬ ಕರಗ್ಬಿಟ್ಟು ಆಲ್ರೆಡಿ ಸ್ವಲ್ಪ ದಪ್ಪ ಪಾಕ ಕೂಡ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ನಿಮಗೆ ಯಾವ ಕಪ್ಪಲ್ಲಿ ನೀವು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀರಲ್ಲ ಅದೇ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಹಾಲು ಪೌಡರ್, ಮಿಲ್ಕ್ ಪೌಡರ್ ಅಂತೀವಲ್ಲ, ಯಾವುದಾದ್ರೂ ಆಗುತ್ತೆ, ಮಿಲ್ಕ್ ಪೌಡರ್ ತೊಗೊಳ್ಬೇಕು. ನೆಕ್ಸ್ಟ್ ಅದೇ ಸ್ವೀಟ್ ಪೊಟ್ಯಾಟೊನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೇ ತೊಗೊಂಡಿರೋಂಥ ಹಾಲು ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಫುಲ್ ನೈಸ್ ಪೇಸ್ಟ್ ಥರ ಬರಬೇಕು ಕಟ್ಟಕ್ಕೆ. ಆ್ಯಂಡ್ ಇದಕ್ಕೇನು ಎಕ್ಸ್ಟ್ರಾ ನೀರೇನು ಯೂಸ್ ಮಾಡೋದು ಬೇಡ. ಬೇಕಿದ್ರೆ 1 ಸ್ಪೂನಷ್ಟು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಸೊ ನಾ ತುಪ್ಪ ಏನು ಹಾಕಿಲ್ಲ, ನೀಟಾಗಿ ಎರಡನ್ನೂ ಚೆನ್ನಾಗಿ ಕಲಿಸ್ಬಿಟ್ಟು ನೀಟಾಗಿ ಫುಲ್ಲು ಸ್ಮ್ಯಾಶ್ ಮಾಡಿದ್ದೀನಿ. ನೋಡಿ ಅದು ಈ ಥರ ಬಂದಿದೆ. ನೆಕ್ಸ್ಟ್ ಇದನ್ನು ಇವಾಗ ನೀಟಾಗಿ ನಾರ್ಮಲ್ ನಾವು ಗುಲಾಬ್ ಜಾಮೂನ್ ಹೇಗೆ ಉಂಡೆ ಕಟ್ತೀವಲ್ಲ ಅದೇ ರೀತಿಯೇ ತುಂಬ ಸಾಫ್ಟಾಗಿ ಕಟ್ಟಬೇಕು. ನಾನಿಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿರೋದಕ್ಕೆ ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ಬೋದು ಕಟ್ಟಿರೋದು, ಬಟ್ ನಾನು ತುಂಬ ಸಾಫ್ಟಾಗಿ ಕಟ್ಟಿದ್ದೀನಿ. ಯಾಕಂದರೆ ನೀವು ಎಷ್ಟು ಸಾಫ್ಟಾಗಿ ಕಟ್ತೀರೋ ಆವಾಗ ಅದು ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೆಂದ್ಕೊಂಡು ನೀಟಾಗಿ ಬರುತ್ತೆ. ಸೊ ನಾನಿಲ್ಲಿ ಒಂದು 2 ಸ್ವೀಟ್ ಪೊಟ್ಯಾಟೊ ತೊಗೊಂಡಿರೋದ್ರಿಂದ ಇಷ್ಟೊಂದು ಗುಲಾಬ್ ಜಾಮೂನ್ ಉಂಡೆಗಳು ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಇದನ್ನು ನಾರ್ಮಲ್ ಹೇಗೆ ಗುಲಾಬ್ ಜಾಮೂನನ್ನು ನಾವು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತೀವೋ ಅದೇ ರೀತಿಯೇ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಎಲ್ಲ ಕಾದಿದೆ. ಸೊ ಎಣ್ಣೆ ಕಾದಿದ್ಮೇಲೆ ಉಂಡೆ ಥರ ಕಟ್ಟಿರೋಂತಹ ಎಲ್ಲ ಗುಲಾಬ್ ಜಾಮೂನ್ಗಳನ್ನ ಹಾಗೆ ಎಣ್ಣೆಲಿ ಬಿಟ್ಟು ಫ್ರೈ ಮಾಡಬೇಕು. ಇದು ತುಂಬ ಲೋ ಫ್ಲೇಮಲ್ಲೇ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಸಾಫ್ಟಾಗಿ ಬರುತ್ತೆ. ಇವಾಗ ಒಂದು ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಬಟ್ ನೀವು ಸಕ್ಕರೆ ಪಾಕದ ಒಳಗಡೆ ಹಾಕಿದಾಗ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಒಂದು 3 to 4 ಮಿನಿಟ್ಸ್ವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದೊಂದು ಸ್ವಲ್ಪ ಆರಿದ್ಮೇಲೆ ನೆಕ್ಸ್ಟ್ ಅದನ್ನು ರೆಡಿ ಮಾಡ್ಕೊಂಡಿರೋಂಥ ಸಕ್ಕರೆ ಪಾಕದ ಒಳಗಡೆ ಹಾಕಿ ಒಂದು 10 to 15 ಮಿನಿಟ್ಸು ಬಿಟ್ಬಿಡಬೇಕು. ಸೊ 10 to 15 ಮಿನಿಟ್ಸ್ ಬಿಟ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಫುಲ್ ಒಂಥರ ಲಂಪ್ಸ್ ಪಲ್ಪಿಯಾಗಿ ಬಂದಿರೋ ಥರ ಬರುತ್ತೆ. ತುಂಬ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಾರ್ಮಲ್ ಗುಲಾಬ್ ಜಾಮೂನ್ಗಿಂತನೂ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡಿರೋದ್ರಿಂದ ದೇಹಕ್ಕೆ ಬೇಕಾಗಿರೋ ಕೆಲವೊಂದು ಪೌಷ್ಟಿಕಾಂಶಗಳು ಇದರಲ್ಲಿ ಇರೋದ್ರಿಂದ ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಸೊ ಇವಾಗ ಎಲ್ಲ ಕೆಲಸ ಆಗಿ ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ತುಂಬ ದಿನ ಆದಮೇಲೆ ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇರೆ ಇಯರಿಂಗ್ಸು ಸರ್ಚ್ ಮಾಡ್ತಾ ಇದ್ದೆ. ಸೊ ನಂದು ಇಯರಿಂಗ್ಸ್ ಕಲೆಕ್ಷನ್ ಇಷ್ಟಿದೆ. ಒಂದು ದಿನ ತೋರಿಸ್ತೀನಿ ಇಯರಿಂಗ್ಸ್ ಎಷ್ಟಿದೆ ಅಂತ. ಬಟ್ ಇವಾಗ ಇದರಲ್ಲಿ ಯಾವ್ದು ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ನೋಡಿ ಇಯರಿಂಗ್ಸ್ ಒಂದು ಹಾಕ್ಕೊಂಡು ರೆಡಿ ಆದರೆ ನಾನು ರೆಡಿ ಆದಂಗೆ. ಸೊ ಸಿದ್ದು ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ಸ್ವಲ್ಪ ರೆಡಿಯಾಗಿ ಹೊರಡ್ಬೇಕು ಇವಾಗ. ಈ ಇಯರಿಂಗ್ ಮ್ಯಾಚ್ ಆಗ್ತಾ ಇತ್ತು. ಟಾಪ್ ಕಲರ್ಗೂ ಮತ್ತು ಇದರಲ್ಲಿರೋ ಬೀಡ್ಸ್ಗೂ ಸೇಮ್ ಇದೆ. ಸೊ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ಎರಡು ಸೇಮ್ ಇದೆ, ಮ್ಯಾಚ್ ಆಗುತ್ತೆ. ಅದಕ್ಕೆ ಸೊ ಈ ಇಯರಿಂಗ್ನೇ ವೇರ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಮಳೆ ಕೂಡ ಬಂತಲ್ವಾ, ಅದಕ್ಕೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದನ್ನೆಲ್ಲ ತಂದು ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಟಾಪ್ ಸರ್ಚ್ ಮಾಡ್ಬೇಕಾದ್ರೆ ಇದೊಂದು ಟೀ ಶರ್ಟ್ ಸಿಕ್ತು, ಇನ್ನೂ ಟ್ಯಾಗ್ ಕೂಡ ತೆಗ್ದಿಲ್ಲ. ಸೊ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ, ಬಂದ್ಬಿಟ್ಟು ಎಲ್ಲ ನೋಡಿ ನೀಟಾಗಿ ಮಡ್ಚಿಡೋಣ ಅಂತ. ಸೊ ಇವಾಗ ಹೊರಡಬೇಕು, ಟೈಮ್ ಆಯಿತು. ಆ್ಯಂಡ್ ಮಳೆ ಕೂಡ ಬರುತ್ತೆ ಏನೋ ಗೊತ್ತಿಲ್ಲ, ಈವ್ನಿಂಗ್ ಅಲ್ವಾ. ಸೊ ನೋಡಬೇಕು ಹೇಗೆ ಹೋಗೋದು ಅಂತ ಒಂದ್ಸತಿ ಸಿದ್ದು ಹತ್ರ ಕೇಳಬೇಕು. ಆ್ಯಂಡ್ ನಾನು ರೆಡಿಯಾಗಿ ಆಗಿದ್ದೀನಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ರೆಡಿಯಾಗಿ ಆಯಿತು, ಇವಾಗ ಹೊರಡಬೇಕು. ಆ್ಯಂಡ್ ಸಿದ್ದು ಕೂಡ ರೆಡಿ ಆಗಿದ್ದಾರೆ. ಇವಾಗ ಹೇಗೆ ಹೋಗ್ತಿದ್ದೀವಿ? ಬೈಕಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ಸದ್ಯ ಬೈಕಲ್ಲಿ ಹೋಗ್ತಿದ್ದೀವಲ್ಲ, ಬಸ್ಸಿನಕ್ಕಿಂತ ಬೈಕ್ ವಾಸಿ ನನಗೆ ಇವಾಗ. ಆಕ್ಚುಲಿ ಆ ಟೆಂಪಲ್ಗೆ ಹೋಗ್ತಾ ಇರೋದು ನಾವು ಹಲಸೂರ್ ಹತ್ರ. ತುಂಬ ಟೈಮ್ ಆಯ್ತು ನಾವು ಆ ಟೆಂಪಲ್ಗೆ ಹೋಗಿರ್ಲಿಲ್ಲ. ಸೊ ಸೋಮೇಶ್ವರ ಟೆಂಪಲ್ಗೆ ಹೋಗೋಣ ಅಂತ. ಡೈರೆಕ್ಟ್ ಬಸ್ ಇಲ್ವಲ್ಲ, ಹಂಗಾಗಿ ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ದೀರಲ್ಲ. RCB ಗೆದ್ರೆ ನನಗೇನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಏನು ಕೊಡಿಸ್ತಾರೆ ಅಂತ ನೋಡಬೇಕು. ಬಟ್ ಒಂಚೂರು ನಾನು ಯಾಮಾರಿದಲ್ಲಿ ಅಂದರೆ 2000 ಬಜೆಟ್ ಅನ್ನೋಕ್ಕೂ ನಾನು ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ಅದೇ ನಾನು ಮಾಡಿದ್ದು ರಾಂಗ್ ಅನಿಸುತ್ತೆ. ಬಟ್ ಇವಾಗ 2000 ಬಜೆಟಾ? ಸೊ ನೋಡೋಣ 2000ದಲ್ಲಿ ಏನು ಕೊಡಿಸ್ತಾರೆ ಇವತ್ತು. ಸೊ ಗೆದ್ದಿರೋದು RCB, ಗಿಫ್ಟ್ ಬರ್ತಿರೋದು ನನಗೆ.
ನೋಡೋಣ ಹೇಗಿರುತ್ತೆ ಅಥವಾ ಏನು ಗಿಫ್ಟ್ ತಗೊತೀನಿ ಅಂತ ಇನ್ನೂ ಏನೂ ಥಿಂಕ್ ಮಾಡಿಲ್ಲ. ನೋಡ್ಬೇಕು, ಆಂದವೇ ಹೋಗ್ಬೇಕಾದ್ರೆ ಏನು ಚೆನ್ನಾಗಿ ಅನ್ಸುತ್ತೋ ಅದನ್ನ ತಗೊಳೋದು ಅಂತ ಅನ್ಕೊಂಡಿದೀನಿ. ಹೊರಡೋಣ ಹಾಗಾದ್ರೆ. ಸರಿ, ಹಾಗಾದ್ರೆ ಸಿಗ್ತೀವಿ ಟೆಂಪಲ್ಗೆ ಹೋದ್ಮೇಲೆ. ಆನ್ ದ ವೇ ಟೆಂಪಲ್ಗೆ ಹೋಗ್ಬೇಕಾದ್ರೆ ಸೊ ಹಳೆ ರೋಡ್ಗಳು ಅದನ್ನೇ ಎಲ್ಲ ನೋಡಿ ತುಂಬ ಒಂಥರ ಹಳೇದೆಲ್ಲ ನೆನಪಾಗ್ತಾ ಇತ್ತು. ನಾನೊಂದು 7 years ಆಗಿತ್ತು ಆಲ್ಮೋಸ್ಟ್ ನಾನು ಹಲ್ಸೂರ್ ಕಡೆ ಹೋಗೇ ಇರಲಿಲ್ಲ ಟೆಂಪಲ್ಗೆಲ್ಲ. ಆ್ಯಂಡ್ ನಾನು ಫಸ್ಟ್ ಮದುವೆಗಿಂತ ಮುಂಚೆ ಇಂದಿರಾನಗರದಲ್ಲೇ ಇದ್ದಿದ್ದು, ಸೊ ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಇಂದಿರಾನಗರ ಏರಿಯಾಕ್ಕೆ ಒಂದ್ಸತಿ ಹೋಗೋಕ್ಕೂ ನಾವು ಹಳೇದು ಓಡಾಡಿರೋದು, ಅಲ್ಲೆಲ್ಲ ನಾನು ಶಾಪಿಂಗ್ ಮಾಡ್ತಾ ಇದ್ದಿದ್ದು, PG ಹತ್ರ ಸುತ್ತ ಬರ್ತಾ ಇದ್ದಿದ್ದು, ಅದೆಲ್ಲ ಫುಲ್ ನೆನಪಾಗ್ತಾ ಇತ್ತು. ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಹಳೇದೆಲ್ಲ ನೆನಪಾಗ್ಬಿಟ್ಟು. ಹಾಗೆ ರೋಡೆಲ್ಲ ನೋಡ್ತಾ ಹಳೇದೆಲ್ಲ ನೆನಪು ಮಾಡ್ಕೊಳ್ತಾ ಟೆಂಪಲ್ ಹತ್ರ ಬಂದೇ ಬಿಟ್ವಿ ನಾವು. ಸೊ ಈ ಟೆಂಪಲ್ ಇರೋದು ಹಲ್ಸೂರಲ್ಲಿ, ಹಲ್ಸೂರು ಪೊಲೀಸ್ ಸ್ಟೇಷನ್ ಎದುರುಗಡೆ ರೋಡಲ್ಲೇ ಬರುತ್ತೆ. ಆ್ಯಂಡ್ ಈ ಟೆಂಪಲ್ಗೆ ತುಂಬ ದೊಡ್ಡ ಇತಿಹಾಸ ಇದೆ. 1200 ವರ್ಷದ ಹಳೆ ಟೆಂಪಲ್ ಇದು. ಇದನ್ನ 1987ರಲ್ಲಿ ಬೆಂಜಮಿನ್ ಲೂಯಿನ್ ಅಂತ ಒಬ್ರು ಇದ್ರ ಬಗ್ಗೆ ಇತಿಹಾಸ ಕೂಡ ಬರೆದಿದ್ದಾರೆ ಸ್ಟೋರಿ. ನನಗೆ ಗೊತ್ತಿರೋ ಅಷ್ಟು ಏನು ಸ್ಟೋರಿ ಅಂದರೆ, ನಾಡಪ್ರಭು ಕೆಂಪೇಗೌಡ ಇದಾರಲ್ಲ, ಅವರು ಮಲ್ಕೊಂಡಿರ್ಬೇಕಾದ್ರೆ ಅವ್ರ ಕನಸಲ್ಲಿ ಸೋಮೇಶ್ವರ ದೇವ್ರು ಬಂದ್ಬಿಟ್ಟು ನನಗೋಸ್ಕರ ಇಲ್ಲಿ ಒಂದು ಟೆಂಪಲ್ ಕಟ್ಟು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ನಾಡಪ್ರಭು ಕೆಂಪೇಗೌಡ ಅವರು ಇಲ್ಲಿ ಸೋಮೇಶ್ವರ ಟೆಂಪಲ್ನ ಕಟ್ಟಿರೋದು. ಆ್ಯಂಡ್ ಈ ಟೆಂಪಲ್ಲು ಅಷ್ಟೇ ತುಂಬ ಕೂಲ್ ಅನಿಸುತ್ತೆ, ಯಾವಾಗಲೂ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಆ್ಯಂಡ್ ನಾವು ಹೋಗಿದ್ದು ಸಂಡೇ ಯಾವಾಗಲೂ ಆಲ್ಮೋಸ್ಟ್ ಕ್ರೌಡ್ ಇದ್ದೇ ಇರುತ್ತೆ. ಬಟ್ ಇವತ್ತು ಸ್ಪೆಷಲ್ ಏನು ಅಂದರೆ ಪ್ರದೋಷ ಸಂಕಲ್ಪ ಅಥವಾ ಪ್ರದೋಷ ವ್ರತ ಅಂತ ಒಂದು ಮಾಡ್ತಾರೆ. ಸೊ ಇದರಲ್ಲಿ ಸ್ಪೆಷಲ್ ಏನು ಅಂದರೆ, ಯಾವಾಗ ಅಲ್ಲಿ ಒಳಗಡೆ ಶಿವನಿಗೆ ರುದ್ರಾಭಿಷೇಕ ಆಗುತ್ತೋ ಅದೇ ಟೈಮಲ್ಲೇ ಹೊರಗಡೆ ನಂದಿಗೂ ಕೂಡ ಅಭಿಷೇಕ ಆಗುತ್ತೆ. ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಎಲ್ಲ ಗರ್ಭಗುಡಿ ಒಳಗಡೆ ಯಾವುದು ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಸೊ ಹಾಗಾಗಿ ಹೊರಗಡೆ ಮಾತ್ರ ನಾನು ಗರ್ಭಗುಡಿಯಿಂದ ವಿಡಿಯೋ ಮಾಡ್ತಾ ಇರೋದು. ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಪಥ ಇರುತ್ತೆ ಅಲ್ವಾ, ಸೊ ಅಲ್ಲೂ ಅಷ್ಟೇ, ಅಲ್ಲೂ ಎಲ್ಲ ದೇವರುಗಳು ಇದ್ದಾರೆ. ಗಣೇಶ ದೇವರು, ಬ್ರಹ್ಮ ದೇವರು, ನಾಗದೇವರು, ಅರುಣಾಚಲೇಶ್ವರ ದೇವರು, ನಾಗಬಲ್ಲಿ ದೇವರು, ಎಲ್ಲ ದೇವರುಗಳ ಮೂರ್ತಿಗಳನ್ನು ಅಲ್ಲಿ ಇಟ್ಟಿದ್ದಾರೆ ಆಯ್ತಾ. ಬ್ರಹ್ಮ ದೇವ್ರನ್ನ ಇಲ್ಲಿ ಇಷ್ಟು ಹತ್ರದಿಂದ ನೋಡಕ್ಕೆ ಇಲ್ಲಿ ಮಾತ್ರ ಸಿಗೋದು. ಅಂಡ್ ಹೊರಗಡೆನೂ ಅಷ್ಟೇ, ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಹಿಸ್ಟ್ರಿ ಇದೆ. ರಾವಣ ಕೈಲಾಸ ಪರ್ವತನ ಹೇಗೆ ಎತ್ತಿದ್ದು ಮೇಲೆ ಅಂತಾನೂ ಒಂದು ಶಿಲ್ಪ ಕೂಡ ಬರೆದಿದ್ದಾರೆ. ಅಂಡ್ ಬೇಡರ ಕಣ್ಣಪ್ಪ ಶಿವನಿಗೆ ಹೇಗೆ ಕಣ್ಣು ಕಿತ್ತು ಕೊಟ್ಟಿರ್ತಾರಲ್ಲ, ಆ ಸ್ಟೋರಿದು ಕೂಡ ಇಲ್ಲಿ ಹಾಗೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ. ಟೋಟಲ್ ಇದ್ರೊಳಗಡೆ 48 ಕಂಬಗಳಿದೆ. ಸೊ 48 ಕಂಬದಲ್ಲೂ ಒಂದೊಂದು ಸ್ಟೋರಿ, ಒಂದೊಂದು ಹಿಸ್ಟ್ರಿ ಇರೋ ಥರ ಎಲ್ಲ ಕಂಬಗಳ ಮೇಲೂ ಶಿಲ್ಪಗಳು ಕೆತ್ತನೆ ಆಗಿದೆ. ತುಂಬ ಎಲ್ಲಾದ್ರೂ ಒಂದೊಂದು ಹಿಸ್ಟ್ರಿಗಳನ್ನ ಗೊತ್ತಿದ್ರೆ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಔಟ್ ಸೈಡು ಅಷ್ಟೇ, ಗರ್ಭಗುಡಿಯ ಸುತ್ತ ಕಾಮಾಕ್ಷಿ ದೇವರು ಒಂದು ಕಡೆ ಇದೆ. ಕಾಮಾಕ್ಷಿ ದೇವರು ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಫಸ್ಟ್ ಟೆಂಪಲು ನಾನು ನೋಡಿದಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಬಟ್ ಈಗ ಲಾಸ್ಟ್ 7 yearsಲ್ಲಿ ಟೆಂಪಲ್ ಮಾತ್ರ ತುಂಬ ಇಂಪ್ರೂವ್ ಆಗಿದೆ. ನನಗಂತೂ ತುಂಬ ಖುಷಿ ಆಗೋಯ್ತು. ನಾನು ಆವಾಗ ನೋಡ್ತಿರೋ ಟೆಂಪಲ್ ಏನೋ ಇದು ಅಂತ ಅನಿಸ್ತು. ಆ್ಯಂಡ್ ಇಲ್ಲೂ ಅಷ್ಟೇ ವೀರಾಂಜನೇಯ ಸ್ವಾಮಿ ಇದ್ದಾರೆ. ವೀರಾಂಜನೇಯ ಸ್ವಾಮಿದು ಒಂದು ಗರ್ಭಗುಡಿ. ಆ್ಯಂಡ್ ಒಂದು ಸೈಡಲ್ಲಿ ಚಂದ್ರಮೌಳೇಶ್ವರ ದೇವರು ಎಲ್ಲರೂ ಇತ್ತು. ಸೊ ನಾವೆಲ್ಲದಕ್ಕೂ ಒಂದ್ಸತಿ ಪ್ರದಕ್ಷಿಣೆ ಹಾಕಿ ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮೆಡಿಟೇಷನ್ ಮಾಡಿದೆ. ಬಟ್ ನನ್ನ ಮೆಡಿಟೇಷನ್ ಕಂಪ್ಲೀಟ್ ಆದ್ರೂ ಸಿದ್ದು ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅದಕ್ಕೆ ಅದನ್ನು ಒಂದು ಹಾಗೆ ಚಿಕ್ಕದಾಗ ಒಂದು ಬಿಟ್ಟು ವಿಡಿಯೋ ತೊಗೊಂಡೆ. ಆ್ಯಂಡ್ ಈವ್ನಿಂಗ್ ಆಗ್ತಾ ಇದ್ದಂಗೂ ಜನ ಕೂಡ ಜಾಸ್ತಿ ಆಗ್ತಾನೆ ಇದ್ರು. ಆಲ್ರೆಡಿ ಅಭಿಷೇಕ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಈವ್ನಿಂಗು ಜನಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ತಾಗ ಎಲ್ಲ ಮತ್ತೆ ಪಾಸಿಟಿವ್ ವೈಬ್ಸ್ ಬೇಕು ಅಂದಾಗೆಲ್ಲ ಟೆಂಪಲಿಗೆ ಬರ್ತಾರಲ್ವಾ. ಸೊ ಅದೇ ಥರ ಜನ ಕೂಡ ಜಾಸ್ತಿ ಆಗ್ಬಿಟ್ಟಿದ್ರು. ಆ್ಯಂಡ್ ಅಲ್ಲಿ ಒಂದು ಸೈಡಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಪ್ರಸಾದ ಕೂಡ ಕೊಡ್ತಾ ಇದ್ರು. ಸೊ ಪ್ರಸಾದಕ್ಕೂ ಕ್ಯೂ ತುಂಬ ದೊಡ್ಡದಾಗಿತ್ತು. ಸೊ ನಾವು ಕ್ಯೂನಲ್ಲೇ ನಿಂತ್ಕೊಂಡು ಫಸ್ಟ್ ಪ್ರಸಾದ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಯೂಗೆ ನಿಂತ್ಕೊಂಡ್ವಿ. ಎಷ್ಟು ಕೂಲ್ ಅನಿಸ್ತಾ ಇತ್ತು ಅಂದರೆ, ಒಳಗಡೆ ಫುಲ್ ಎಲ್ಲ ಕಲ್ಲಿಂದನೇ ಮಾಡಿರೋದಕ್ಕೆ ತುಂಬ ಚೆನ್ನಾಗಿತ್ತು ಆಯಿತಾ. ಒಂಥರ ಏನೋ ಖುಷಿ ಅನಿಸ್ತಾ ಇತ್ತು, ತುಂಬ ನೆಮ್ಮದಿ, ಮನಸ್ಸಿಗೆ ಶಾಂತಿ ಅಂತ ಅನ್ನಿಸ್ತಾ ಇತ್ತು. ಸೊ ನಾವು ಕೂಡ ಪ್ರಸಾದ ತೊಗೊಂಡು ಪ್ರಸಾದ ಎಲ್ಲ ತಿನ್ಕೊಂಡ್ವಿ. ಅಲ್ಲಿ ಸ್ವಲ್ಪ ನಾಗರಕಟ್ಟೆನೂ ಎಲ್ಲ ಇತ್ತು. ಸೊ ನಾಗರಕಟ್ಟೆಗೂ ಎಲ್ಲ ಒಂದು ರೌಂಡ್ ಸುತ್ತ ಬಂದು ನಮಸ್ಕಾರ ಎಲ್ಲ ಮಾಡಿ. ಆ್ಯಂಡ್ ಈವ್ನಿಂಗ್ ಆಗ್ತಾ ಇದ್ದಂಗೂ ಲೈಟ್ಸಿಗೂ ಎಲ್ಲ ಟೆಂಪಲ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಯಾರೆಲ್ಲ ಸುತ್ತಮುತ್ತ ಇಂದಿರಾನಗರ ಹಲ್ಸೂರ್ ಹತ್ರ ಯಾರೆಲ್ಲ ಇದ್ದೀರೋ, ಸೊ ಅವರೆಲ್ಲ ಒಂದ್ಸತಿ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಟೆಂಪಲ್ಲು, ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದ್ರೂ. ಸೊ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಹಾಗೆ ಹೇಗೂ ಗಿಫ್ಟ್ ಬೇರೆ ಕೊಡಿಸ್ತೀನಿ ಅಂತ ಹೇಳಿದರು ಅಲ್ವಾ. ಸೊ ಏನು ಗಿಫ್ಟ್ ತೊಗೊಳೋದು ಅಂತ ಕೂಡ ಥಿಂಕ್ ಮಾಡಬೇಕಾಗಿತ್ತು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊತ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಹೊರಟುಬಿಟ್ವಿ.
ಸೊ ಆನ್ ದ ವೇ ಹಾಗೆ ರಿಟರ್ನ್ ಮನೆಗೆ ಬರಬೇಕಾದ್ರೆ ಇಬ್ಬರು ಡಿಸ್ಕಸ್ ಮಾಡಿದ್ವಿ. ಸೊ ಅವನು ನಿನ್ಗೆ ಏನು ಬೇಕೋ ತಗೋ, 2000 ಬಜೆಟ್ ಅಷ್ಟೇ ಅಂತ ಮತ್ತೆ ಒಂದು ಸತಿ ಹೇಳಿದ್ರು. ಅದಕ್ಕೆ ಮನೆಗೆ ಹೋಗ್ಬೇಕಾದ್ರೆ ಆನ್ ದ ವೇ ನಾನು ಜೀವ ಶೋರೂಮ್ ನೋಡಿದೆ ಸಿಲ್ವರ್ ಅವ್ರದ್ದು. ಸೊ ಓಕೆ, ಬೇರೆ ಅದಕ್ಕಾರ ಅನ್ನೆಸೆಸರಿ ವೇಸ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಸಿಲ್ವರಲ್ಲೇ ಏನಾದರೂ ತೊಗೊಳ್ಳೋಣ, ಹೆಂಗೂ ಈ ನಡುವೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗೋಲ್ಡ್ಗಿಂತ ಸಿಲ್ವರ್ ರೇಟೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ವ, ಅದಕ್ಕೆ ಸಿಲ್ವರಲ್ಲೇ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೋದೆ. ಆ್ಯಂಡ್ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಪ್ರೈಸು ಅಷ್ಟೇ ತುಂಬ ಕಾಸ್ಟ್ಲಿ ಅಂತ ಏನು ಅನಿಸ್ತಿರ್ಲಿಲ್ಲ. ಎಲ್ಲ ಪ್ಯೂರ್ ಸಿಲ್ವರೇ ಇರೋದ್ರಿಂದ ನಿಮಗೆ ಇಯರಿಂಗ್ಸು, ಫಿಂಗರ್ ರಿಂಗ್ಸು ಆ್ಯಂಡ್ ಕಾಲ್ ಚೈನು ಮತ್ತು ಈ ಮಂಗಳಸೂತ್ರ ಬ್ರಾಸ್ಲೆಟ್ ಇವಾಗ ಒಂದು ಸ್ವಲ್ಪ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಆ ಥರ ಎಲ್ಲ ಬ್ರಾಸ್ಲೆಟ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲದು 9 to 5 ಅಲ್ಲೇ ಇತ್ತು ಪ್ಯೂರು. ಆ್ಯಂಡ್ ಕಲೆಕ್ಷನ್ಸ್ ಅಷ್ಟೇ ನಿಮಗೆ ಗೋಲ್ಡ್ ಕಲರಲ್ಲಿ ಕೂಡ ಇತ್ತು ಆ್ಯಂಡ್ ಸಿಲ್ವರ್ ಕಲರಲ್ಲಿ, ರೋಸ್ ಗೋಲ್ಡ್ ಕಲರಲ್ಲಿ ಕೂಡ ಇತ್ತು. ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸು ಅಷ್ಟೇ ನಿಮಗೆಲ್ಲ ಒಂದು 2,000 to 3,000 ರುಪೀಸ್ ಒಳಗಡೆ ಚೆನ್ನಾಗಿರೋಂತಹ ಇಯರಿಂಗ್ಸು, ಫಿಂಗರ್ ರಿಂಗ್ಸು ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಆ್ಯಂಡ್ ಕಪಲ್ ರಿಂಗ್ಸು ಎಲ್ಲ ಇತ್ತು. ಆ್ಯಂಡ್ ನಿಮಗೆ ಇದರಲ್ಲಿ ರೋಸ್ ಗೋಲ್ಡ್ ಕಲರಲ್ಲಿ ಬ್ರಾಸ್ಲೆಟ್ಗಳೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆಯಿತಾ. ಇವಾಗ ವಾಚ್ ಒಟ್ಟಿಗೆ ಒಂದು ಸಿಂಗಲ್ ಬ್ಯಾಂಗಲ್ ಹಾಕ್ತಾರಲ್ಲ, ಆ ರೀತಿ ಬ್ಯಾಂಗಲ್ಸ್ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ. ಆ್ಯಂಡ್ ಪ್ರೈಸಸ್ಸು ಅಷ್ಟೇ ನಿಮಗೆ ರೋಸ್ ಗೋಲ್ಡ್ ಕಲರಲ್ಲಿ ಇರೋದು ಎಲ್ಲದು ಆಲ್ಮೋಸ್ಟ್ ಒಂದು 4,000 5,000 ರುಪೀಸ್ ಒಳಗಡೆನೆ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಆ್ಯಂಡ್ ಇವಾಗ ಡೈಮಂಡಲ್ಲಿ ನಿಮಗೆ ಇಯರಿಂಗ್ಸು ಮತ್ತು ಒಂದು ಚಿಕ್ಕ ಲಾಕೆಟ್ ಥರ ಚೈನ್ದು ಸೆಟ್ ಬರುತ್ತಲ್ಲ, ಆ ರೀತಿ ಸೆಟ್ ಕೂಡ ಇಲ್ಲಿ ರೋಸ್ ಗೋಲ್ಡ್ ಕಲರಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫಿಂಗರ್ ರಿಂಗ್ಸು, ಇಯರಿಂಗ್ಸು, ಕಪಲ್ ರಿಂಗ್ಸು ಎಲ್ಲ ರೀತಿ ಆಪ್ಷನ್ಸು ಇದೆ. ಆ್ಯಂಡ್ ಎಲ್ಲದು ಪ್ಯೂರ್ ಸಿಲ್ವರ್ ಆಗಿರೋದ್ರಿಂದ ಗ್ಯಾರಂಟಿ ಕೂಡ ಇತ್ತು. ಆ್ಯಂಡ್ ನಾನು ಸ್ವಲ್ಪ ಟೋರಿಂಗ್ ಕೂಡ ನೋಡಿದೆ, ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಇವಾಗ ಫ್ಯಾನ್ಸಿ ಆಗಿರೋ ಕಾಲ್ ಚೈನು, ಸಿಂಗಲ್ ಚೈನು, ಬ್ಲ್ಯಾಕ್ ಬೀಡ್ಸಲ್ಲಿ ಅಥವಾ ಪ್ಲೈನ್ ಸಿಲ್ವರ್ ಅಥವಾ ಗೋಲ್ಡ್ ಕಲರಲ್ಲಿ ಆ ಥರದಲ್ಲಿ ಕೂಡ ಇತ್ತು. ಆ್ಯಂಡ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರಾದರೂ ಪರ್ಚೇಸ್ ಮಾಡ್ತೀನಿ ಅಂದವರು ಆರಾಮಲ್ಲಿ ಸಿಲ್ವರ್ ಪರ್ಚೇಸ್ ಮಾಡಬಹುದು ಇಲ್ಲಿ. ನಾನೊಂದು ಟೋರಿಂಗ್ ನೋಡಿದೆ, ಬಟ್ ಅದು ಯಾಕೋ ಆಮೇಲೆ ಮತ್ತು ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಬಿಟ್ಟೆ. ಆ್ಯಂಡ್ ಲಾಸ್ಟ್ಗೆ ಏನು ಪರ್ಚೇಸ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ನಾನು ಒಂದ್ಸತಿ ಆನ್ಲೈನಲ್ಲಿ ಒಂದು ಅಷ್ಟಲಕ್ಷ್ಮಿದು ಫೋಟೋ ನೋಡಿದ್ದೆ ಸಿಲ್ವರು. ಸೊ ಅದನ್ನೇ ಕೇಳಿದೆ ಆ್ಯಂಡ್ ಅದನ್ನು ತೋರಿಸಿದ್ರು ಇಲ್ಲಿ. ಅದನ್ನು ನೋಡೋಕ್ಕೂ ಫೈನಲಿ ನನಗೆ ಅದೇ ಇಷ್ಟ ಆಗೋಯ್ತು. ಸೊ ಬೇರೆ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೆ. ಆ್ಯಂಡ್ ಆನ್ ದ ವೇ ಹಾಗೆ ಮನೆ ಹತ್ರನೇ ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಮನೆಗೆ ಹೋಗಬೇಕಾದ್ರೆ ಹಾಗೆ ತಿನ್ಕೊಂಡೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ ಚಾಟ್ಸ್ ಕೂಡ ತೊಗೊಂಡ್ವಿ. ಆ್ಯಂಡ್ ವೆದರ್ ಕೂಡ ತುಂಬ ಕೂಲಾಗಿತ್ತು. ಆ್ಯಂಡ್ ಮಳೆ ಬರೋ ರೀತಿ ಕೂಡ ಇರೋದ್ರಿಂದ ಸ್ವಲ್ಪ ಬಿಸಿ ಬಿಸಿಯಾಗೆ ತಿನ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಪ್ಲೇಟ್ ಪಾನಿಪುರಿ ತೊಗೊಂಡೆ. ಆ್ಯಂಡ್ ಸಿದ್ದು ಕೂಡ ಯಾವುದೋ ನಿಪ್ಪಟ್ಟು ಮಸಾಲಾನ ಯಾವುದೋ ಒಂದು ಮಸಾಲ ತೊಗೊಂಡ್ರು. ಸೊ ಇವಾಗ ಮನೆಗೆ ಬಂದ್ವಿ. ಆಲ್ಮೋಸ್ಟ್ 8 ಗಂಟೆ ಆಗಿದೆ ಇವಾಗ. ತುಂಬ ಚೆನ್ನಾಗಿತ್ತು. ಟೆಂಪಲ್ಗೂ ಅಷ್ಟೇ ಇವತ್ತು ಹೋಗಿದ್ದು ತುಂಬ ಖುಷಿ ಆಯಿತು. ಇವತ್ತು ಪ್ರದೋಷ ಬೇರೆ ಮಾಡ್ತಿದ್ರಲ್ವಾ, ಸೊ ಒಂದೇ ಸತಿ 2 ಕಡೆ ಅಭಿಷೇಕ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಜನ ಕೂಡ ತುಂಬ ಚೆನ್ನಾಗಿ ಜಾಸ್ತಿನೇ ಇದ್ದರು. ಆ್ಯಂಡ್ ನನಗೂ ಅಷ್ಟೇ ಇಲ್ಲಿಂದ ಹೋಗ್ಬೇಕಾದ್ರೆ ಫಸ್ಟೇ ಹೇಳಿರೋ ಥರ ಏನು ಗಿಫ್ಟು ಅಂತ ಹೇಳಿಬಿಟ್ಟು ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಗಿಫ್ಟ್ ಸಿಕ್ತು ನನಗೆ. ಸೊ ಆಲ್ರೆಡಿ ನೋಡಿರ್ತೀರಾ, ಬಟ್ ಇನ್ನೊಂದ್ಸತಿ ತೋರಿಸ್ತೀನಿ. ಸೊ ನಾನು ತೊಗೊಂಡಿರೋ ಗಿಫ್ಟ್ ಬಂದುಬಿಟ್ಟು ಜೀವಾದಲ್ಲಿ. ಏನೋ ಅಂದ್ಕೊಂಡೆ, ಬಟ್ ಅಲ್ಲಿ ನಂಗೆ ಬೇರೆ ಏನೋ ಅಷ್ಟು ಇಷ್ಟ ಆಗ್ಸಿಲ್ಲ. ಎಲ್ಲ ಮತ್ತೆ ಸಿಲ್ವರ್ದೇ ಅಲ್ವಾ, ಬೇರೆ ಯಾವುದು ಅನಿಸಿಲ್ಲ. ಬಟ್ ಇದು ನಾನು ನೋಡೋಕ್ಕೂ ತುಂಬ ಇಷ್ಟ ಆಯಿತು. ಅಷ್ಟಲಕ್ಷ್ಮಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಂಗೆ ತುಂಬ ದೊಡ್ಡ ಕಾಣಿಸ್ತು. ಯಾಕಂದರೆ ನಾನು ಒಂದ್ಸತಿ ಆನ್ಲೈನಲ್ಲಿ ಚೆಕ್ ಮಾಡಿದ್ದೆ, ಅವಾಗ ತುಂಬ ಚಿಕ್ಕ ಅನಿಸಿತ್ತು. ಅದಕ್ಕೆ ನಾನೇನು ತೊಗೊಳಕ್ಕೆ ಹೋಗಿರಲಿಲ್ಲ, ಬಿಟ್ಟೆ. ಬಟ್ ಅಲ್ಲಿ ಹೋಗಿ ನೋಡಿದ ತಕ್ಷಣ ಸ್ವಲ್ಪ ತುಂಬ ದೊಡ್ಡ ಕಾಣಿಸ್ತು. ಆ್ಯಂಡ್ ನಮ್ಮನೆ ದೇವ್ರ ಮನೆಗೂ ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ಇದನ್ನೇ ತೊಗೊಂಡೆ. ಬಟ್ ನಂಗೆ ಬೇರೆ ಎಲ್ಲೂ ಏನು ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಮೊದಲೇ ಸಿದ್ದು ಹೇಳಿದರು, ಸೊ ನೀನು ಬಟ್ಟೆ ಅಂತೂ ತೊಗೊಳೋ ಆಗಿಲ್ಲ, ನಾನು ಬಟ್ಟೆ ಮಾತ್ರ ಕೊಡ್ಸಲ್ಲ ಅಂತ ಹೇಳಿದರು. ಬಟ್ಟೆ ನಂಗೆ ನೋಡಿ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಬಟ್ಟೆನೇ, ನಿಂದೇ ಬಟ್ಟೆ ಜಾಸ್ತಿ ಅನಿಸುತ್ತೆ. ಸೊ ನೀವು ಬಟ್ಟೆಗೆ ಇನ್ವೆಸ್ಟ್ ಮಾಡೋಂಗಿಲ್ಲ, ಬೇರೆ ಏನಾದರೂ ಯೂಟ್ಯೂಬಿಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಅದನ್ನು ಬೇಕಾದರೆ ಪರ್ಚೇಸ್ ಮಾಡು ಅಂತ ಹೇಳಿದ್ರು. ಬಟ್ ನನಗೆ ಯೂಟ್ಯೂಬ್ಗೆ ಇವಾಗಲೇ ಏನು ತೊಗೊಬೇಕು ಅಂತ ಏನು ಅನಿಸಿಲ್ಲ. ಒಂದು ಸ್ವಲ್ಪ ಗ್ರೋ ಆಗಲಿ, ಬೇಕಾದರೆ ಆಮೇಲೆ ನೋಡೋಣ. ಬೇಕಾದರೆ ಯೂಟ್ಯೂಬ್ಗೆ ಇವಾಗಲೇ ಸುಮ್ಮನೆ ಯಾಕೆ ಇನ್ವೆಸ್ಟ್ ಮಾಡೋದು ಸ್ಟಾರ್ಟಿಂಗಲ್ಲೇ ಅಂತ ಹೇಳಿಬಿಟ್ಟು ನಾನೇನು ಯೂಟ್ಯೂಬ್ದೇನು ಐಟಮ್ ಬೇಡ ಅಂತ ಅಂದೆ. ಆ್ಯಂಡ್ ಏನಾದ್ರು ಯೂಸ್ ಮಾಡಿದ್ರೆ ವರ್ತ್ಫುಲ್ ಆಗಿರಲಿ, ಅತ್ಲಾಗೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ನಡುವೆ ನಾನು ಹಾನೆಸ್ಟಾಗಿ ಹೇಳಬೇಕು ಅಂದರೆ
ತುಂಬ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಸುಮ್ಮನೆ ಬೇಕಾಬಿಟ್ಟು ಬೇಜಾನ್ ಪರ್ಚೇಸ್ ಮಾಡಿಬಿಡ್ತಾ ಇದ್ದೆ. ಏನಾದರೂ ಸಿಕ್ಕಿದ್ದು ಇಷ್ಟ ಆಗಿದ್ದು ನೋಡಿದ್ದು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೆ. ಈ ನಡುವೆ ಒಂದು ಸ್ವಲ್ಪ ಆ ಥರದ್ದೆಲ್ಲ ಕಮ್ಮಿ ಮಾಡಿದ್ದೀನಿ. ಏನಾದರೂ ಯೂಸ್ಫುಲ್ ಆಗುತ್ತೆ ಅಥವಾ ಏನಾದರೂ ತೊಗೊಂಡ್ರೆ ವರ್ತ್ ಅಂತ ಅನಿಸ್ಬೇಕು, ಆ ಥರ ಐಟಮ್ಸ್ ಮೇಲೆ ಆ ಥರದ್ರ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೇಗೂ ಇದು ಐ ಥಿಂಕ್ 2300 400 ಸಮಥಿಂಗು ಆಯ್ತು ಇದಕ್ಕೆ. ಹೌದು 300 400 ಹೇಳಿದ್ರು. ಅವ್ರು ಹೇಳಿರೋ ಬಜೆಟ್ಗಿಂತ ಒಂದು 200-300 ರೂಪಾಯಿ ಜಾಸ್ತಿನೇ ಆಗಿದೆ ಅಂತ ಅನ್ಕೊಂತೀನಿ. ಬಟ್ ಓಕೆ, ಪ್ಯೂರ್ ಸಿಲ್ವರ್ ಇದು. ಆ್ಯಕ್ಚುಲಿ ನಾನು ಅವ್ರ ಹತ್ರ ಕೇಳಿದೆ, ಮೇಲ್ಗಡೆ ಮಾತ್ರ ಸಿಲ್ವರ ಅಥವಾ ಇದು ಪ್ಲೇಟ್ ಮಾತ್ರ ಈ ಥರ ಇದೆಯಲ್ಲ ಅದೆಲ್ಲ ಸಿಲ್ವರ ಅಥವಾ ಫುಲ್ಲು ಪ್ಯೂರ್ ಸಿಲ್ವರ್ ಇದೆಯಾ ಅಂತ ಕೇಳಿದೆ. ಸೊ ಇಲ್ಲ, ಇದು ಜೀವಾದಲ್ಲೇ, ಅದಕ್ಕೆ ನಾನು ಜೀವಾದಲ್ಲಿ ತೊಗೊಂಡೆ. ಬೇರೆ ಕಡೆ ಚಿಕ್ಕ ಚಿಕ್ಕ ಶಾಪ್ಗೆಲ್ಲ ಹೋದರೆ ಸಿಲ್ವರು ನನಗೆ ಗೊತ್ತಿಲ್ಲ ಫುಲ್ ಪ್ಯೂರಾಗಿ 9 to 5 ಅಥವಾ 999 ಸಿಲ್ವರ್ ಕೊಡ್ತಾರೋ ಇಲ್ವೋ. ಅದಕ್ಕೆ ಇದಾದರೆ ಸ್ವಲ್ಪ ಗೊತ್ತಿರೋದು, ಎಲ್ಲರಿಗೂ ನೋನ್ ಆಗಿರೋಂಥದ್ದೇ ಶೋರೂಮ್ ಅಲ್ವಾ ಸಿಲ್ವರ್ದು, ಅದಕ್ಕೆ ಜೀವಾದಲ್ಲಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದ್ರ ಮೇಲೆ ಕಾರ್ನರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಕಾಣಿಸುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. 999 ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸಿಲ್ವರ್ 999 ಅಂತ ಪ್ಯೂರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ದೇವ್ರ ಮನೆಯಲ್ಲೂ ತುಂಬ ದೊಡ್ಡ ಕಾಣುತ್ತೆ ಇದು. ನಂಗೆ ತುಂಬ ಇಷ್ಟ ಆಯಿತು ಅಷ್ಟಲಕ್ಷ್ಮಿ, ಅದಕ್ಕೆ ಇದನ್ನೇ ಪರ್ಚೇಸ್ ಮಾಡಿದ್ದೀನಿ. ಸೊ ಏನೋ ಅನ್ನಕ್ಕೋಗಿ RCB ವಿನ್ ಆಗಿದ್ದಕ್ಕೆ ಅವ್ರಿಗೆ ಏನೇನಾಯಿತು. ಆ್ಯಂಡ್ ಬೆಂಗಳೂರಿಗೆ ಕಪ್ ಸಿಕ್ತು ಅಂತ ಖುಷಿ ಆಯಿತು ಇಲ್ವಾ, ನನಗೆ ಮಾತ್ರ ಗಿಫ್ಟ್ ಸಿಕ್ತು ಅಂತ ಖುಷಿಯಾಗಿದೆ ಅಷ್ಟೇ. ನಂಗೆ ತುಂಬ ಖುಷಿ ಆಯಿತು, ಏನೋ ಒಂದು ಯೂಸ್ಫುಲ್ಲಾಗಿ ಯಾವುದಕ್ಕೋ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಸೊ ಸಂಡೇ ಫುಲ್ ಹೀಗೆ ಆಗೋಯ್ತು. ಸೊ ಇವಾಗ ಬಂದ್ವಿ, ಇನ್ನು ಡಿನ್ನರ್ಗೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.